Jungle. ಸ್ವಲ್ಪ ಈ ಕಡೆ ಬನ್ನಿ ಈ ಕಡೆ ಬನ್ನಿ ನೀನೊಂದು ಸ್ವಲ್ಪ ನನ್ನ ಹೆಸರು ಸತೀಶ್ ಅಂತ, ಮೈಸೂರು ರಿಯಾಲ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ನಾವು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಅನ್ನಪೂರ್ಣ ಹಾಸ್ಪಿಟಲ್ನ ವತಿಯಿಂದ ಐ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಆಮೇಲೆ 30 ಜನರಿಗೆ ಕನ್ನಡಕವನ್ನು ಸಹ ನೀಡ್ತಾ ಇದ್ದೀವಿ. ನಮ್ಮೊಂದಿಗೆ ನಮ್ಮ ಸೆಕ್ರೆಟರಿ ಮಹಾವೀರ್ ಅವರು ಇದ್ದಾರೆ, ಅರುಣ್ ಅವರು ಇದ್ದಾರೆ. ಹಾಗೂ ನಮ್ಮ ಈ ಒಂದು ಕೆಲಸಕ್ಕೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೊಸೈಟಿ ಅಧ್ಯಕ್ಷರಿದ್ದಾರೆ, ಹಾಗೂ ನಮ್ಮ ಸೆಕ್ರೆಟರಿ ಅವರಿದ್ದಾರೆ. ಸರ್ ಹೋಲ್ಡ್ ಮಾಡಿ. ಗಾಡಿ ಎಲ್ಲ ಬೇಡ. ನಮಸ್ಕಾರ, ನನ್ನ ಹೆಸರು ಸತೀಶ್ ಬಾಬು, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೌತ್ ಪ್ರೆಸಿಡೆಂಟ್. ನಾವು ಇಂದು ಮಾತಾ ಕ್ಲಿನಿಕ್ ಅವರ ಸಹಯೋಗದೊಂದಿಗೆ ನಾವು ಒಂದು ಐ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಹಿಂದುಳಿದ ವರ್ಗದವರು ಹಾಗೂ ಮೈಸೂರಿನ ಜನತೆ ಯಾರು ಬೇಕಾದ್ರೂ ಬಂದು ಅವರು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಇಲ್ಲಿ ಸ್ವಲ್ಪ ಜನಕ್ಕೆ ನಾವು ಕನ್ನಡಕ ಕೂಡ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಕೂಡ ಈ ರೀತಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಾತಾ ಕ್ಲಿನಿಕ್ ಅವರು ಕೂಡ ನಮಗೆ ಈ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ತಮಗೆಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ತಾವು ಕೂಡ ಬಂದಿದ್ದೀರಾ ಮೀಡಿಯಾದವರು, ನಿಮಗೂ ಕೂಡ ಅನ್ನಪೂರ್ಣ ಹಾಸ್ಪಿಟಲ್ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ನಮಗೆ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಒಂದು ಮನವಿ ಮಾಡ್ತಾ ಇದ್ದೀನಿ. ಕ್ಲಿನಿಕಲ್ಲಿ ಉಚಿತ ಕಣ್ಣಿನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸೊ ಇದರಿಂದ ಇದು ಮುಖ್ಯ ಉದ್ದೇಶ ಏನು ಸರ್? ಬಡ ರೋಗಿಗಳಿಗೆ ಉಪಯೋಗವಾಗಲಿ, ಯಾರಿಗೆಲ್ಲ ಟ್ರೀಟ್ಮೆಂಟು ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ವೋ ಅವರಿಗೆ ನಮ್ಮ ಕ್ಲಬ್ನ ವತಿಯಿಂದ ಮತ್ತು ಅನ್ನಪೂರ್ಣ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ನಾವು ಈ ಒಂದು ಕ್ಯಾಂಪ್ನ ಮಾಡ್ತಾಯಿದ್ದೀವಿ. ಯಾರೆಲ್ಲ ರೋಗಿಗಳು ಈ ಒಂದು ಶಿಬಿರಕ್ಕೆ ಪಾಲ್ಗೊಳ್ಬೋದು? ಎಲ್ಲರೂ ಬರ್ಬೋದು ಸರ್, ಎಲ್ಲರಿಗೂ ಇದಿದೆ. ಯಾರಿಗೆಲ್ಲ ಒಂದು ಅವಶ್ಯಕತೆ ಇದೆ ಅವರೆಲ್ಲ ಬಂದು ಇದನ್ನು ಉಪಯೋಗ ಪಡೆದುಕೊಳ್ಬೋದು. ಸರ್, ಕೇವಲ 30 ಜನಕ್ಕೆ ಮಾತ್ರ ಕನ್ನಡಕವನ್ನು ವಿತರಣೆ ಮಾಡ್ತಾ ಇದ್ದೀರಾ, ಬೇರೆಗೆಲ್ಲ ಯಾಕೆ ಮಾಡ್ತಾ ಇಲ್ಲ? ಈಗ ನಮ್ದು ಪ್ರತಿ ವರ್ಷ ನಮ್ದು ಪ್ರೋಗ್ರಾಮ್ ಇರ್ತದೆ. ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಥರ ನಾವು ವ್ಯವಸ್ಥೆ ಮಾಡಿಟ್ಟಿರ್ತೀವಿ. ಆಮೇಲೆ ಎಲ್ಲರಿಗೂ